2025ರ ಬಾಕ್ಸ್ ಆಫೀಸ್ ರೇಸ್ನಲ್ಲಿ ಕನ್ನಡ ಸಿನಿಮಾಗಳು. ಕಳೆದ ವರ್ಷ ಕನ್ನಡ ಚಿತ್ರರಂಗದ ಪಾಲಿಗೆ ಹೇಳ್ಕೊಳ್ಳುವಂಥ ಸಕ್ಸಸ್ ಏನೂ ಸಿಗಲಿಲ್ಲ. ಆದರೆ ಡಿಸೆಂಬರ್ನಲ್ಲಿ ಬಂದಂತಹ UI ಆ್ಯಂಡ್ ಮ್ಯಾಕ್ಸ್ ದೊಡ್ಡ ಗೆಲುವು ಪಡೆದವು. ಹಾಗಾದರೆ 2025ರ ಆರಂಭದಿಂದಲೇ ಕನ್ನಡ ಚಿತ್ರರಂಗ ಉತ್ತಮ ಸಕ್ಸಸ್ಸನ್ನು ಎದುರು ನೋಡಬಹುದಾ? ಈ ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಾ ಇದೆ. 2025ಕ್ಕೆ ಬರ್ತಾ ಇರೋ ಸಾಕಷ್ಟು ಸಿನಿಮಾಗಳು ನಮ್ಮ ಇಂಡಸ್ಟ್ರಿ ಮೇಲೆ ತುಂಬಾ ನಿರೀಕ್ಷೆ ಮೂಡಿಸಿವೆ. ಇನ್ನು ಹಲವಾರು ಫಿಲ್ಮ್ಗಳು ಬಹುಭಾಷೆಯಲ್ಲಿ ಸಿನಿ ರಸಿಕರನ್ನು ರಂಜಿಸೋದಕ್ಕೆ ರೆಡಿ ಆಗ್ತಾ ಇದೆ. ಕನ್ನಡ ಚಲನಚಿತ್ರೋದ್ಯಮ ತನ್ನ ಶ್ರೀಮಂತ ಕಥೆಗಳಿಗೆ ಹಾಗೆಯೇ ವಿಭಿನ್ನ ನಿರೂಪಣೆಗೆ ಮತ್ತು ಉತ್ತಮ ಚಲನಚಿತ್ರ ನಿರ್ಮಾಣಕ್ಕೆ ಅಣ್ಣಾವ್ರ ಕಾಲದಿಂದಲೂ ಪ್ರಸಿದ್ಧ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ನೋಡೋದಾದರೆ ಆ್ಯಕ್ಷನ್ ಪ್ಯಾಕ್ಡ್ ಥ್ರಿಲ್ಲರ್ಗಳಿಂದ ಹಿಡಿದು ಫ್ಯಾಮಿಲಿ ಡ್ರಾಮಾಗಳವರೆಗೆ ಕಂಟಿನ್ಯೂ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಹಾಗೆಯೇ ನಮ್ಮ ಭಾರತದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಚಿತ್ರರಂಗ ತನ್ನ ಹೆಸರನ್ನು ಅಚ್ಚಳಿಯುವಂತೆ ಮಾಡಿದೆ. ಈಗ ಹೊಸ ವರ್ಷ 2025ರಲ್ಲೂ ಕೂಡ ಕನ್ನಡ ಸಿನಿಮಾಗಳು ಬಹುಭಾಷೆಗಳಲ್ಲಿ ಬಿಡುಗಡೆ ಆಗೋದ್ರ ಮೂಲಕ ಎಲ್ಲ ಭಾಷೆಯ ಪ್ರೇಕ್ಷಕರನ್ನ ತಲುಪೋದಕ್ಕೆ ಸಜ್ಜಾಗ್ತಾ ಇದೆ. ಇದು ಕನ್ನಡ ಚಿತ್ರರಂಗದ ನಿರಂತರ ಬೆಳವಣಿಗೆಯನ್ನು ತೋರಿಸುತ್ತೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಹಾಗೆಯೇ ರಿಷಬ್ ಶೆಟ್ಟಿ ಅಂತಹ ಸ್ಟಾರ್ ನಟರು ಸ್ಥಳೀಯ ಪ್ರೇಕ್ಷಕರನ್ನ ಮಾತ್ರ ಅಲ್ಲದೆ ಪ್ಯಾನ್ ಇಂಡಿಯನ್ ಚಿತ್ರಗಳಲ್ಲಿ ನಟಿಸುವ ಮೂಲಕ ತಮ್ಮ ಮಾರ್ಕೆಟನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಳ್ತಾ ಇದ್ದಾರೆ. ಆ ಮೂಲಕ ನಮ್ಮ ಕನ್ನಡ ಚಲನಚಿತ್ರಗಳು ತಮ್ಮ ಭಾಷಾ ಬೇರುಗಳನ್ನು ಮೀರಿ ಬೆಳೀತಾ ಇವೆ. ಇನ್ನು ಶರಣ್ ಅವರ ಚೂಮಂತರ್ ಮತ್ತು ನಾಗಶೇಖರ್ ಅವರ ಸಂಜು ವೆಡ್ಸ್ ಗೀತಾ ಮುಂತಾದ ಚಿತ್ರಗಳಿಂದ ಪ್ರಾರಂಭಿಸಿ 2025ಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇವೆ ಅನ್ನೋ ಭರವಸೆ ನೀಡಿದೆ ಕನ್ನಡ ಇಂಡಸ್ಟ್ರಿ. ಇನ್ನು ದಿನಕರ್ ತುಗುದೀಪ್ ನಿರ್ದೇಶನ ಮಾಡ್ತಾ ಇರುವಂತಹ ರಾಯಲ್ ಇದೇ ಜನವರಿನಲ್ಲಿ ಬಿಡುಗಡೆ ಆಗ್ತಾ ಇದೆ. ಇನ್ನು ರಿಷಿ ಅವರ ರುದ್ರ ಗರುಡ ಪುರಾಣ ಮತ್ತು ಚಿಕ್ಕಣ್ಣ, ಗುರುನಂದನ್ ಮತ್ತು ಅನೀಶ್ ಸೇರಿದಂತೆ ಅನೇಕ ನಟರು ನಟಿಸಿರುವ ಫಾರೆಸ್ಟ್ ಜನವರಿನಲ್ಲಿ ಬಿಡುಗಡೆ ಆಗ್ತಾ ಇದೆ. ಇನ್ನು ಫೆಬ್ರವರಿನಲ್ಲಿ ಯೋಗರಾಜ್ ಭಟ್ರವರ ಮನದ ಕಡಲು, ಭುವನಂ ಗಗನಂ ಮತ್ತು ಶ್ರೇಯಸ್ ಮಂಜು ನಟಿಸಿರೋ ವಿಷ್ಣುಪ್ರಿಯ ಹೀಗೆ ಹಲವಾರು ಸಿನಿಮಾಗಳು ಮೊದಲ 2 ತಿಂಗಳು ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದೆ. ಇದ್ರ ಜೊತೆಗೆ ರಾಮೇನಹಳ್ಳಿ ಜಗನ್ನಾಥ್ ನಿರ್ದೇಶನದ ತೀರ್ಥರೂಪ ತಂದೆಯವರಿಗೆ ಮತ್ತು ಬಿಗ್ ಬಾಸ್ ವಿಜೇತ ಕಾರ್ತಿಕ್ ಮಹೇಶ್ ರವರ ರಾಮರಸ, ಇನ್ನು ಅನಿಲ್ ಕುಮಾರ್ ನಿರ್ದೇಶನದ ಜೈದ್ ಖಾನ್ ನಟಿಸಿರೋ ಕಲ್ಟ್ ಹೀಗೆ ಸಾಲು ಸಿನಿಮಾಗಳು ತೆರೆಗೆ ಬರೋದಕ್ಕೆ ಸಿದ್ಧ ಆಗ್ತಾ ಇದೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕೂಡ ಹಲವಾರು ಸಿನಿಮಾಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅಧಿಕೃತ ವಿವರಗಳು ಇನ್ನೇನೋ ಹೊರಬೀಳಬೇಕಿದೆ. ವಿಕ್ರಮ್ ರವಿಚಂದ್ರನ್ ಅವರ ಮುಧೋಳ್ ಕೂಡ ಇದೇ ವರ್ಷ ಬಿಡುಗಡೆಗೆ ಸಜ್ಜಾಗ್ತಾ ಇದೆ. ಇನ್ನು ಸಂಗೀತ ನಿರ್ದೇಶಕ ಅರ್ಜುನ್ ಜುನಿಯಾ ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವಂತಹ 45 ಸಿನಿಮಾದಲ್ಲಿ ಶಿವರಾಜ್ ಕುಮಾರ್, ಉಪೇಂದ್ರ, ರಾಜಬಿ ಶೆಟ್ಟಿ ನಟಿಸಿದ್ದಾರೆ. ಈ ಸಿನಿಮಾ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇನ್ನು ನಟ ಧ್ರುವ ಸರ್ಜಾ ಹಾಗೆಯೇ ನಿರ್ದೇಶಕ ಜೋಗಿ ಪ್ರೇಮ್ ಕಾಂಬಿನೇಷನ್ ನಲ್ಲಿ KD ಸಿನಿಮಾ ಏಪ್ರಿಲ್ನಲ್ಲಿ ತೆರೆಗೆ ಬರಲು ಸಿದ್ಧ ಆಗ್ತಾ ಇದೆ. ಹಾಗೆಯೇ ಭೀಮಾ ಸಕ್ಸಸ್ ನಂತರ ದುನಿಯಾ ವಿಜಯ್ ಅವರ 29ನೇ ಸಿನಿಮಾಗೆ ಇನ್ನೂ ಟೈಟಲ್ ಫೈನಲ್ ಆಗಿಲ್ಲ. ಇದು ಕೂಡ ಇದೇ ವರ್ಷ ತೆರೆಗೆ ಬರ್ತಾ ಇದೆ. ರಮೇಶ್ ಅರವಿಂದ್ ಹಾಗೆಯೇ ಗಣೇಶ್ ಅವರ ಕಾಂಬಿನೇಷನ್ನಲ್ಲಿ ಯೋರ್ಸ್ ಸಿನ್ಸಿಯರ್ಲಿ ರಾಮ್ ಈ ಸಿನಿಮಾ ಕೂಡ 2025ರಲ್ಲೇ ತೆರೆಗೆ ಬರ್ತಾ ಇದೆ. ಇನ್ನೂ ಭರವಸೆ ಹುಟ್ಟಿಸಿರೋ ಸಿನಿಮಾಗಳು ಅಂದರೆ ಪ್ರಜ್ವಲ್ ದೇವರಾಜ್ ಅವರ ಕರಾವಳಿ, ರಮೇಶ್ ಅರವಿಂದ್ ಅವರ ದೈಜಿ, ಇನ್ನು ದಿಲೀಪ್ ರಾಜ್ ಅವರ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಇನ್ನು ಡಾಲಿ ಧನಂಜಯ್ ಅವರ ಜಿಂಗೋ, ಮನ್ಸೂರೆ ಅವರ ದೂರ ತೀರಯಾನ, ಇನ್ನು ಸತ್ಯಪ್ರಕಾಶ್ ನಿರ್ದೇಶನದ ಎಕ್ಸ್ ಅಂಡ್ ವೈ, ಯುವರಾಜ್ ಕುಮಾರ್ ಅವರ ಎಕ್ಕ. ಇಷ್ಟೇ ಅಲ್ಲ, ಯಶ್ ಅವರ ಟಾಕ್ಸಿಕ್, ದರ್ಶನ್ ರವರ ಡೆವಿಲ್ ದಿ ಹೀರೋ, ಸುದೀಪ್ ಅಭಿನಯದ ಬಿಲ್ಲಾ ರಂಗಭಾಷಾ, ಉಪೇಂದ್ರ ಅವರ ಬುದ್ಧಿವಂತ 2, ರಕ್ಷಿತ್ ಶೆಟ್ಟಿ ಅಭಿನಯದ ರಿಚರ್ಡ್ ಆಂಟನಿ, ಶ್ರೀಮುರಳಿ ಅಭಿನಯದ ಇನ್ನೂ ಹೆಸರಿಡದ ಚಿತ್ರ ಸೇರಿದಂತೆ 2025ರಲ್ಲಿ ಇನ್ನೂ ಹಲವಾರು ಪ್ರಮುಖ ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ. ಈ ವರ್ಷ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಗೋಲ್ಡನ್ ಇಯರ್ ಆಗುವ ಮುನ್ಸೂಚನೆ ನೀಡಿದೆ. ಈ ವರ್ಷ ಬಿಡುಗಡೆ ಆಗ್ತಾ ಇರುವಂತಹ ಸಿನಿಮಾಗಳಲ್ಲಿ ನಿಮ್ಮ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಯಾವುದು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕೀಪ್ ವಾಚಿಂಗ್ ಸೌತ್ ಟಾಕೀಸ್, ಸಿನಿಮಾಗಾಗಿ ಸೌತ್ ಟಾಕೀಸ್.